ಸುರಿಸಿ ಸಂಪಾದನೆ ಮಾಡಿದ್ರೆ ಜೀವನ ಸಾಗಿಸ್ಬೋದು, ಶ್ರೀಮಂತರ ಆಗಲ್ಲ. ಇದನ್ನ ನಾವು ತಿಳ್ಕೊಬೇಕು. ಯಾವಾಗ ನರೇಂದ್ರ ಮೋದಿ, ಯಶ್, ಮತ್ತೆ ನಮ್ಮ ಪುನೀತ್ ರಾಜ್ಕುಮಾರ್, ಇವ್ರದೆಲ್ಲ 8586 ಕಾಂಬಿನೇಷನ್. ಇನ್ಫ್ಲೂಯೆನ್ಸರ್ಸ್, ಎಡಿಟರ್ಸ್ ಅವೆಲ್ಲ ಅಲ್ಲಿ ಮಾಡ್ತಿರ್ತಾರಲ್ಲ, ಅವರಿಗೆ ಒಂದು ಒಳ್ಳೆ ದಿಕ್ಕ ಯಾವ್ದಿರುತ್ತೆ ನೋಡಿ. ಇಷ್ಟು ಫನ್ ಅಂತಾರಲ್ಲಿ ತುಂಬಾ ಜನ ಇನ್ಫ್ಲೂಯೆನ್ಸರ್ಸ್ ಈ ವಾಸ್ತು ಹೇಳೋರು, ನ್ಯೂಮರಾಲಜಿ ಹೇಳೋರು ಬರೀ ಅವರು ನಮ್ಮ ಡೇಟ್ ಆಫ್ ಬರ್ತ್ ಬಗ್ಗೆ ಮಾತ್ರ ಹೇಳ್ತಾರೆ. ಈ ಮೂಲಾಂಕ ಅಲ್ವಾ ಅದು? ಮೂಲಾಂಕ ಬಗ್ಗೆ ಮಾತ್ರ ಹೇಳ್ತಾರೆ. ಅದೇ ಅಕಸ್ಮಾತ್ ಆಗಿ ಮೂಲಾಂಕ ಚೆನ್ನಾಗಿದ್ದು ಅವ್ರ ಭಾಗ್ಯಾಂಕನ ಡಿಫ್ರೆಂಟ್ ಆಗಿದ್ದು, ಮೀನ್ಸ್ ಆ ಸ್ಟ್ರಗ್ಲಿಂಗ್ ಏನಾದ್ರು ನಂಬರ್ ಇದ್ರೆ, ಏನಾದ್ರು ಡಿಸಿಪ್ಲೈನ್ ಇಲ್ಲ, ತುಂಬಾ ಕೆಟ್ಟ ಚಟಗಳು ಏನಾದ್ರು ಹ್ಯಾಬಿಟ್ ಏನಾದ್ರು ಅವ್ರಿಗಿದ್ರೆ ಇನ್ನು ಅಧೋಗತಿ ಕೇಳಂಗೆ ಇಲ್ಲ. ಈಗ 1ನೇ ತಾರೀಕಲ್ಲಿ ಹುಟ್ಟಿರ್ತಾರೆ, 1ನೇ ತಾರೀಕಲ್ಲಿ ಹುಟ್ಟಿದ್ರೆ ಸೂಪರ್ ಅಂತ ಹೇಳ್ತೀವಿ. ಬಟ್ ಟೋಟಲ್ ಮಾಡಿರೋದು 8 ಬರ್ತಾ ಇರ್ತದೆ. ಆಗ ಅವರು ಸ್ಟ್ರಗಲಿಂಗ್ ಮಾಡೇ ಮಾಡ್ತಾರೆ. ಒಂದ್ 30 ವರ್ಷ ಕಂಡ ತುಂಬಾ ಚೆನ್ನಾಗಿರ್ತಾರೆ. ನಿಮಗೆ ನಮ್ಮ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಶರಣ. ನಮಸ್ಕಾರ ಮಂಜುನಾಥ್, ಹೇಳಿ. ಸೊ ಇವತ್ತು ಒಂದು ಸಣ್ಣ ಪಾಡ್ಕಾಸ್ಟ್ ಮಾಡೋಣ ಅಂತ. ಓಕೆ. ಸೊ ಆಫೀಸಲ್ಲಿ ಮಾಡೋಣ ಅಂದರೆ ತುಂಬ ಕತ್ಲಿತ್ತು. ಓಕೆ. ಹಾಗಾಗಿ ಕಾರಲ್ಲೇ ಹೋಗ್ತಾ ನಿಮ್ಮ ಜೊತೆಗೆ ಒಂದು ಮಾತಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಓಕೆ, ಹೇಳಿ. ಸೊ ವಾಸ್ತು ಬಗ್ಗೆನೇ ಇವತ್ತು ಮಾತಾಡೋಣ. ಓಕೆ. ಈ ತುಂಬ ಜನಕ್ಕೆ ಬಹಳ ವರ್ಷಗಳ ಸಮಸ್ಯೆಗಳಿರೋದಿಲ್ಲ. ಒಂದು 10-15 ವರ್ಷ ಅವ್ರೇನು ಮನೆ ಕಟ್ಟಿದಾಗ ಆರಾಮಾಗೇ ಇರ್ತಾರೆ. ಸೊ ಅದಾದಮೇಲೆ ಅವರಿಗೆ ವಾಸ್ತು ಸಮಸ್ಯೆಗಳು ಕಾಣಿಸುತ್ತೆ. ಅವ್ರು ಅನ್ಕೋತಾರೆ ಇತ್ತೀಚಿನ ದಿನಗಳಲ್ಲಿ ಈ ವಾಸ್ತು ಇವರು ನೋಡೋರು ಜಾಸ್ತಿ ಆಗಿದ್ದಾರೆ, ಅದಕ್ಕೆ ಈ ಸಮಸ್ಯೆಗಳು ಬರ್ತಿದ್ಯಾ ಅಲ್ತಂತ ಅವರಿಗೆ ಆ ತಲೆಯಲ್ಲಿ ಆ ಥರ ಮೂಡ್ತಾ ಇರುತ್ತೆ. ಕೆಲವರು ಅದು ನಂಬೋದು ಇಲ್ಲ. ಅಂತವ್ರಿಗೆ ಏನು ಹೇಳ್ತೀರಾ? ನೋಡಿ, ಏನಾಗುತ್ತೆ ಅಂದ್ರೆ ಕೆಲವು ಸಲ ಈಗ ಮನೇಲಿ 5-6 ಜನ ಇರ್ತಾರೆ. ಈಗ ಜಾತಕನೂ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಯಾಕೆಂದ್ರೆ ಒಬ್ಬೊಬ್ರಿಗೆ ಒಂದೊಂದು ದೇಶಾಭಕ್ತಿ ನಡೀತಾ ಇರ್ತದೆ. ಈಗ ಮನೇಲಿ ಯಾರಿಗಾರು ಗುರು ದೇಶ ಅಥವಾ ಶುಕ್ರ ದೇಶ ಚೆನ್ನಾಗಿರೋದು ನಡೀತಾ ಇರ್ತದೆ. ಒಂದ್ 8-10 ವರ್ಷ 15 ವರ್ಷ ಏನಾಗುತ್ತೆ, ವಾಸ್ತು ಪ್ರಾಬ್ಲಮ್ ಬರೋದಿಲ್ಲ. ಯಾಕೆಂದ್ರೆ ದೇಶ ನಡಿಬೇಕಾದ್ರೆ ಅವ್ರ ಗ್ರೋತ್ ಆಗ್ಲೇಬೇಕಲ್ಲ, ಅವ್ರ ಜಾತಕದಲ್ಲಿ ಚೆನ್ನಾಗಿದ್ರೆ. ಆದ್ರಿಂದ ವಾಸ್ತು ದೋಷ ಕಂಡು ಬಂದಿರೋದಿಲ್ಲ. ಅದಕ್ಕೆ ಏನ ಮಾಡ್ತಾರೆ, ಒಂದ್ 10-15 ವರ್ಷ ಆದ್ಮೇಲೆ ವಾಸ್ತು ದೋಷ ಅಂತ ಯಾರಾದ್ರೂ ಹೇಳ್ತಾರೆ, ಏನೋ ಒಂದ್ ದೊಡ್ಡ ಸಮಸ್ಯೆ ಕ್ರಿಯೇಟ್ ಆಗ್ತದೆ, ಆಗ ಯಾರನ್ನ ಕೇಳ್ತಾರೆ, ಆಗ ಹೇಳ್ತಾರೆ ನಿಮ್ ಮನೇಲಿ ವಾಸ್ತು ದೋಷ ಇದೆ ಅಂತ. ಅವ್ರು ಅನ್ಕೋತಾರೆ ಅಷ್ಟು ದಿನದಿಂದ ಇಲ್ದೇ ಇರೋ ವಾಸ್ತು ದೋಷ ಇವಾಗ ಹೆಂಗ್ ಬರಕ್ ಸಾಧ್ಯ ಅಂತ ಅನ್ಕೊಳ್ಳೋದು ಸಹಜ. ಬಟ್ ಇದೇ ಮೇನ್ ರೀಸನ್. ಓಕೆ. ಮತ್ತೆ ನಾನು ಈಗ ತುಂಬಾ ಜನ ಮೀನ್ಸ್ ಈ ವೆಸ್ಟ್ ಅಲ್ಲಿ ಡೋರ್ ಇಡೋದು ಅಥವಾ ಬೇರೆ ಕಡೆ ಎಲ್ಲ ಇಟ್ಟಿರ್ತಾರೆ. ಕೆಲವರು ಅದೇ ಹೇಳ್ತೀನಲ್ಲ, ಇಟ್ಟಿರ್ತಾರೆ, ಅದು ಸ್ವಲ್ಪ ದಿನ ಚೆನ್ನಾಗಿ ನಡೀತಾ ಇರುತ್ತೆ. ಇದಕ್ಕಿದ್ದಂಗೆ ಅದು ಇದಾದಾಗ ಈ ತರ ದಶಭುಕ್ತಿ ಬಂದಿರುತ್ತೆ ಅಂತ ನಿಮ್ ಪ್ರಕಾರ ಹೇಳೋದು ನೀವು? ನಿಜ, ಹೌದು, ಸತ್ಯ. ಓಕೆ. ಈಗ ಕೆಲವು ಸಲ ಏನಾಗುತ್ತೆ ಹೇಳ್ತೀರಾ ನೋಡಿ, ಸೌತ್ ವೆಸ್ಟ್ ಅಲ್ಲಿ ನಾವು ಟಾಯ್ಲೆಟ್ ಇರಬಾರ್ದು ಅಂತ ಹೇಳ್ತೀವಿ. ಅವ್ರ ಮನೆ ಸೌತ್ ವೆಸ್ಟ್ ಅಲ್ಲೇ ಟಾಯ್ಲೆಟ್ ಇರ್ತದೆ. ಅವ್ರು ಕೇಳ್ತಾರೆ ನಮ್ಗೆ 15 ವರ್ಷದಿಂದ ಟಾಯ್ಲೆಟ್ ಇಲ್ಲೇ ಇದೆ, ಈಗ ಹೆಂಗ್ ವಾಸ್ತು ಪ್ರಾಬ್ಲಮ್ ಬಂತು ಅಂತ ಕೇಳ್ತಾರೆ. ಅದಕ್ಕೆ ಇದೇ ರೀಸನ್. ಈಗ ನಮ್ಮ ಮನೆ ಪಕ್ಕದಲ್ಲಿ ಒಂದು ಮನೆ ಕಟ್ಟಿದ್ರು. ಓಕೆ. ಸೊ ಆವಾಗ ನಮ್ಮಲ್ಲಿ ಒಳ್ಳೆ ಇದಿತ್ತು, ಒಂದು ಒಳ್ಳೆ ಗ್ರೋತ್ ಇತ್ತು ಫಸ್ಟ್. ಓಕೆ. ಸೊ ನಾರ್ತ್ ಮತ್ತೆ ಈಸ್ಟ್ ಎರಡು ಕಡೆ ಕ್ಲೋಸ್ ಆಗೋಯ್ತು, ಮೀನ್ಸ್ ಮನೆ ಕಟ್ಟದಾಗಿಂದ. ಸೊ ಅವಾಗ ಆರೋಗ್ಯ ಸಮಸ್ಯೆಗಳು ಬರಕ್ ಶುರು ಆಯ್ತು ಕೆಲವರಿಗೆ. ನೋಡಿ, ನಿಜನಾ? ಈಗ ಒಂದ್ ಹೇಳ್ತೀನಿ ಕೇಳಿ, ನಾರ್ತ್ ಕ್ಲೋಸ್ ಆದ್ರೆ ಅವಕಾಶಗಳು ಬರಲ್ಲ, ಇನ್ನೊಂದು ದುಡ್ಡಿನ ಸಮಸ್ಯೆ ಬರುತ್ತೆ. ಇನ್ನೊಂದು ಈಸ್ಟ್ ಕ್ಲೋಸ್ ಆದ್ರೆ ಆರೋಗ್ಯ ಸಮಸ್ಯೆ ಬರುತ್ತೆ. ಯಾಕೆ ಅಂದ್ರೆ ಅಲ್ಲಿ ದಿತಿ ಮತ್ತೆ ಅದಿತಿ ಅಂತ 2 ದೇವತೆಗಳು ಇರ್ತಾರೆ ನಾರ್ತ್ ಅಲ್ಲಿ. ಮತ್ತೆ ಅಲ್ಲಿ ಡಾಕ್ಟರ್ ಕೂಡ ಇರ್ತಾರೆ, ಭುಜಂಗ ಅಂತ. ಈಗ ಎಲ್ಲಾ ವಾಸ್ತು ನೋಡೋರು ಹೇಳಿ ಇದ್ರ ಬಗ್ಗೆ ಅವ್ರು ಮಾತಾಡಲ್ಲ. ಅಲ್ಲಿ ಯಾರು ಇರ್ತಾರೆ, ಯಾಕೆ ಹಂಗಾಗತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ಸುಮ್ನೆ ಏನೋ ಒಂದು ಹೇಳ್ಕೊಂಡು ಹೋಗ್ತಾರೆ. ಅಲ್ಲಿ ದಿತಿ ಮತ್ತೆ ಅದಿತಿ ಅವ್ರು ಏನ್ ಮಾಡ್ತಾರೆ, ಇಮ್ಯುನಿಟಿನ ಕೊಡ್ತಾರೆ ನಮ್ಗೆ. ಈಗ ಒಂದ್ ಕಾಯಿಲೆ ಬಂದ್ರೆ ಹುಷಾರಾಗಬೇಕು, ನಮ್ಗೆ ಇಮ್ಯುನಿಟಿ ಪವರ್ ಚೆನ್ನಾಗಿರ್ಬೇಕು ತಾನೆ, ಅಲ್ಲಿ ಬ್ಲಾಕ್ ಆಗುತ್ತೆ. ಇನ್ನೊಂದು ಅದ್ರ ಪಕ್ಕ ಡಾಕ್ಟರ್ ಇರ್ತಾರೆ. ನಾರ್ತ್ ಮತ್ತೆ ನಾರ್ತ್ ಈಸ್ಟ್ ಪೂರ್ತಿ ಬ್ಲಾಕ್ ಆದಾಗ ಏನಾಗುತ್ತೆ, ಆರೋಗ್ಯ ಸಮಸ್ಯೆ ಬರುತ್ತೆ. ಈಸ್ಟ್ ಕ್ಲೋಸ್ ಆದ್ರೂ ಅಷ್ಟೇ. ನಿಮ್ ನೇಮು ಈಗ ಸೋಷಿಯಲ್ ಕನೆಕ್ಟಿವಿಟಿ ಇರ್ತದಲ್ಲ, ಅದು ಕಟ್ಟಾಗ್ಬಿಡ್ತದೆ. ದೊಡ್ಡ ಜನಗಳ ಜೊತೆ, ಆಫೀಸರ್ಸ್ ಜೊತೆ, ರಾಜಕಾರಣಿಗಳ ಜೊತೆ ಏನ್ ಸಂಬಂಧ ಬೆಳಿಬೇಕಿರ್ತಲ್ಲ, ಅದು ಕಟ್ಟಾಗ್ಬಿಡ್ತದೆ ಈಸ್ಟ್ ಕ್ಲೋಸ್ ಆದ್ರೆ. ಈ ನೇಮು ಫೇಮ್ ಎಲ್ಲ ಬರಕ್ಕೆ ಒಂದ್ ಒಳ್ಳೆ ದಿಕ್ಕ ಯಾವ್ದಿರುತ್ತೆ? ನೋಡಿ, ತುಂಬಾ ನೇಮು ಫೇಮು ಚೆನ್ನಾಗಿರ್ಬೇಕು ಅಂದ್ರೆ ಸೌತ್ ಅಲ್ಲಿ ನಾವು ಚೆನ್ನಾಗಿ ಇಟ್ಕೊಂಡಿರ್ಬೇಕು. ಈಗ ಕೆಲವರು ಹೇಳ್ತಾರೆ ಸೌತ್ ಯಮನ್ ದಿಕ್ಕು ಅಂತ. ಈಗ ಯಮ ಕೆಟ್ಟವನ ಒಳ್ಳೆನ ಅಂತ ಒಂದು ರೀಸನ್ ಹೇಳ್ತೀರಾ? ಯಮ ಕೆಟ್ಟವನು ಅಂತ ಯಾಕೆ ಹೇಳ್ತೀರಿ? ಯಮ ಒಳ್ಳೆವನೇ ಅಲ್ವಾ? ಯಾಕೆ ಅಂತ ಕೇಳಿ, ಯಮ ಬಂದು ರೂಲ್ಸ್ ಅನ್ನ ಫಾಲೋ ಮಾಡೋದು. ಒಬ್ಬ ಮನುಷ್ಯನ ಕರ್ತವ್ಯ ಏನ್ ಹೇಳಿ? ಒಬ್ಬ ಮಗನಾಗಿ ಬೇರೆ ಕರ್ತವ್ಯ ಇರ್ತದೆ, ತಂದೆಯಾಗಿ ಬೇರೆ ಕರ್ತವ್ಯ ಇರ್ತದೆ, ತಾಯಿ ನೋಡ್ಕೊಳ್ಳೋದೇ ಬೇರೆ ಇರ್ತದೆ, ಹೆಂಡತಿ ನೋಡ್ಕೊಳ್ಳೋದೇ ಬೇರೆ ಇರ್ತದೆ. ಅವನು ರೂಲ್ಸ್ ಅನ್ನ ಫಾಲೋ ಮಾಡ್ತಾನೆ, ಬಟ್ ಪ್ರಾಮಾಣಿಕ, ಕರ್ತವ್ಯಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋವಂಥವ್ರು. ಓಕೆ. ಈಗ ಈ ಥಿಯೇಟರ್ ಎಲ್ಲ ಮಾಡ್ಬೇಕು ಅಂತ ಇರ್ತಾರೆ, ಮೀನ್ಸ್ ಏನಾದ್ರು ನಮ್ ಕ್ರಿಯೇಟಿವಿಟಿ ಈಗಿನ ಕಾಲದಲ್ಲಿ ಇನ್ಫ್ಲೂಯೆನ್ಸರ್ಸ್, ಎಡಿಟರ್ಸ್ ಅವೆಲ್ಲ ಎಲ್ಲ ಮಾಡ್ತಿರ್ತಾರಲ್ಲ, ಅವರಿಗೆ ಒಂದು ಒಳ್ಳೆ ದಿಕ್ಕ ಯಾವ್ದಿರುತ್ತೆ? ನೋಡಿ, ಈಸ್ಟ್ ಫನ್ ಅಂತಾರಲ್ಲಿ. ಈಸ್ಟ್ ಅಲ್ಲಿ ನೀವು ಥಿಯೇಟರ್ ಆಗ್ಲಿ
ಈ ತರ ಕ್ರಿಯೇಟಿವಿಟಿ ಏನಾದ್ರು ಮಾಡಿದ್ರೆ ತುಂಬಾ ಚೆನ್ನಾಗಿ ಓಡ್ತದೆ. ಓಕೆ, ಇನ್ಫ್ಲುಯೆನ್ಸಸ್ ಎಲ್ಲ ಯಾರು ಬೇಕಾದ್ರೆ ಮಾಡ್ಬೋದು. ಹೌದು ಈಸ್ಟ್ ಅಲ್ಲಿ ಎಕ್ಸಾಕ್ಟ್ 90 ಡಿಗ್ರಿ ಈಸ್ಟ್ ಅಲ್ಲಿ ಮಾಡಿ ತುಂಬಾ ಚೆನ್ನಾಗ್ತದೆ. ಸೊ ಆ ದಿಕ್ಕಲ್ಲಿ ಅವ್ರು ಕುತ್ಕೋಬೇಕಾ ಅಥವಾ ಅಲ್ಲ, ಈಗ ಹೇಗೆ ಅಂತ? ನೀವು ಸ್ಟುಡಿಯೋ ಮಾಡ್ತೀರಿ, ಮನೇಲಿ ಸ್ಟುಡಿಯೋ ಮಾಡ್ಕೋಬೇಕು ಅನ್ಕೊಂಡಿರ್ತೀರಿ, ಅವರು ಎಕ್ಸಾಕ್ಟ್ 90 ಡಿಗ್ರಿ ಈಸ್ಟ್ ಅಲ್ಲಿ ಮಾಡೋದ್ರಿಂದ ಅಲ್ಲಿ ಫನ್ ತುಂಬಾ ಲೈಫ್ ನ ಎಂಜಾಯ್ಮೆಂಟ್ ಮಾಡೋದು ಆ ಜಾಗದಲ್ಲಿ ಚೆನ್ನಾಗಿದ್ರೆ ಮಾತ್ರ ಮಾಡಕ್ ಸಾಧ್ಯ. ಕೆಲವ್ರದ ದುಡ್ಡು ಇರ್ತದೆ, ಟ್ರಾವೆಲಿಂಗ್ ಮಾಡಲ್ಲ, ಒಂದು ಎಂಜಾಯ್ ಮಾಡಲ್ಲ, ಎಲ್ಲೂ ಹೋಗಲ್ಲ, ಈ ತರ ಸಮಸ್ಯೆಗಳಿದ್ರೆ ಈಸ್ಟ್ ಅವ್ರದ್ರಲ್ಲಿ ಹಾಳಾಗಿದೆ ಅಂತ. ಓಕೆ, ಈಗ ಮತ್ತೆ ನಮ್ಮ ನ್ಯೂಮರಾಲಜಿಕ್ಸ್ ಬಗ್ಗೆ ಒಂದು ಸ್ವಲ್ಪ ಪ್ರಶ್ನೆ. ಓಕೆ, ಈ ಮೊನ್ನೆ ಒಂದು ಶಾರ್ಟ್ ವಿಡಿಯೋದಲ್ಲಿ ಹೇಳಿದ್ರೆ ನೀವು ಸರಿಯಾದ ನಂಬರ್ ತಗೋಬೇಕು ಅಂತ. ಹೌದು, ಸರಿಯಾದ ನಂಬರ್ ತಗೊಳ್ಳಿಲ್ಲ ಅಂದ್ರೆ ಅವ್ರ ಲೈಫಿಗೆ ಏನಾದ್ರು ಒಂದು ಇದಿರುತ್ತೆ ಅಂತ. ಸೊ ತುಂಬಾ ಜನದ ಪ್ರಶ್ನೆ ಇರುತ್ತೆ, ಬರೀ 4 ಡಿಜಿಟ್ನ ತುಂಬಾ ವರ್ಷಗಳಿಂದ ಇದು ಮಾಡ್ಕೊಂಡ್ ಬಂದಿದ್ದಾರೆ. ಈಗೆಲ್ಲ ಸ್ಟಾರ್ಟ್ ಆದಾಗಿಂದ ಅವರು ಈ ಎಲ್ಲಾ ಡಿಜಿಟ್ನ ಆಡ್ ಮಾಡಬೇಕು ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ. ಹೌದು, ಅದು ಹೇಗೆ ನೋಡಿ, ಈಗ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ನಿಮ್ಗೆ 5555 ಬೇಕು ಅಂತ ಇರ್ತದೆ ಅಂತ ತಿಳ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ. 5555 ತಗೊಳ್ಳಿ, ಬಟ್ ಆ ನಂಬರ್ ಆಲ್ಫಾಬಿಟ್ ನಂಬರ್ ಜೊತೆಗೆ ಮ್ಯಾಚ್ ಆಗಿ ಟೋಟಲ್ ನಂಬರು ನಿಮ್ಮ ಲಕ್, ನಿಮ್ಮ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗಂತ ನಂಬರ್ನೇ ತಗೊಳ್ಳಿ. ಓಕೆ, ಈ ಭಾಗಾಂಕ ಮೂಲಾಂಕ ಅಂತೇನೋ ಹೇಳ್ತಿರಲ್ಲ ನೋಡಿ, ಭಾಗ್ಯಾಂಕ ಅಂದ್ರೆ ಪೂರ್ತಿ ಟೋಟಲ್ ಮಾಡಿದ್ರೆ ಕೊನೆ ಡಿಜಿಟ್, ಮಂತು, ಇಯರು, ಡೇಟ್ ಇವೆಲ್ಲಾನು ಟೋಟಲ್ ಮಾಡಿದ್ರೆ ಬರುವಂತದ್ದೇ ಭಾಗ್ಯಾಂಕ. ಮೂಲಾಂಕ ಅಂದ್ರೆ ನಮ್ದು ಬರ್ತ್ ಡೇಟ್ ಮಾತ್ರ. ಓಕೆ, ನಾನೀಗ ತುಂಬಾ ಜನ ಇನ್ಫ್ಲುಯೆನ್ಸರ್ಸ್ ಈ ವಾಸ್ತು ಹೇಳೋರು, ನ್ಯೂಮರಾಲಜಿ ಹೇಳೋರು ಬರೀ ಅವರು ನಮ್ಮ ಡೇಟ್ ಆಫ್ ಬರ್ತ್ ಬಗ್ಗೆ ಮಾತ್ರ ಹೇಳ್ತಾರೆ. ಈ ಮೂಲಾಂಕ ಅಲ್ವಾ ಅದು? ಹೌದು, ಮೂಲಾಂಕ ಬಗ್ಗೆ ಮಾತ್ರ ಹೇಳ್ತಾರೆ. ಅದೇ ಅಕಸ್ಮಾತ್ ಆಗಿ ಮೂಲಾಂಕ ಚೆನ್ನಾಗಿದ್ದು ಅವ್ರ ಭಾಗ್ಯಾಂಕನ ಡಿಫ್ರೆಂಟ್ ಆಗಿದ್ದು, ಮೀನ್ಸ್ ಆ ಸ್ಟ್ರಗ್ಲಿಂಗ್ ಏನೋ ನಂಬರ್ ಇದ್ರೆ ನೋಡಿ, ಈಗ 1ನೇ ತಾರೀಕಲ್ಲಿ ಹುಟ್ಟಿರ್ತಾರೆ, 1ನೇ ತಾರೀಕಲ್ಲಿ ಇಟ್ರೆ ಸೂಪರ್ ಅಂತ ಹೇಳ್ತೀವಿ. ಹೌದು, ಬಟ್ ಟೋಟಲ್ ಮಾಡಿರೋದು 8 ಬರ್ತಾ ಇರ್ತದೆ. ಆಗ ಅವರು ಸ್ಟ್ರಗಲಿಂಗ್ ಮಾಡೇ ಮಾಡ್ತಾರೆ. ಒಂದ್ 30 ವರ್ಷ ಕಂಡ ತುಂಬಾ ಚೆನ್ನಾಗಿರ್ತಾರೆ. 30-32 ವರ್ಷ ಆಗ್ತದಂಗೆ ಸ್ಟ್ರಗ್ಲಿಂಗ್ ಶುರು ಆಗುತ್ತೆ. ಅದ್ರಲ್ಲೂ ಏನಾದ್ರು ಡಿಸಿಪ್ಲಿನ್ ಇಲ್ಲ, ತುಂಬಾ ಕೆಟ್ಟ ಚಟಗಳು ಏನಾದ್ರು ಹ್ಯಾಬಿಟ್ ಏನಾದ್ರು ಅವ್ರಿಗಿದ್ರೆ ಇನ್ನು ಅಧೋಗತಿ ಕೇಳಂಗೆ ಇಲ್ಲ. ಲಾಸ್ಟ್ ಅಲ್ಲಿ ಏನು ಮೊದ್ಲಿಂದ ಹೆಸರು ಮಾಡ್ಕೊಂಡ್ ಬಂದಿರ್ತಾರೆ ಅದೆಲ್ಲ ಕಳ್ಕೊಬೇಕಾಗುತ್ತೆ. ಓಕೆ, ಈ ಒಳ್ಳೆ 1 ನಂಬರ್ಗೆ ಯಾವ್ದು ಒಳ್ಳೆ ಕಾಂಬಿನೇಷನ್ ಅಂತೀರಾ? 1 ನಂಬರ್ಗೆ ಬೆಸ್ಟ್ ಕಾಂಬಿನೇಷನ್ ಬಂದು 5. 2ಕ್ಕೆ? 2ಕ್ಕೂ 5. 5 ಯಾಕೆ ನಾವು ಎಲ್ಲದಕ್ಕೂ 5 ಹೇಳ್ತೀವಿ ಅಂದ್ರೆ 5ಗೆ ಯಾರು ಎನಿಮಿ ನಂಬರ್ಸ್ ಇಲ್ಲ. ಓಕೆ, ಬ್ಯಾಲೆನ್ಸ್ ನಂಬರ್. ಬ್ಯಾಲೆನ್ಸ್ ನಂಬರ್ ಯಾರಿಗ್ ಬೇಕಾದ್ರೂ ಆಗುತ್ತೆ. ಈಗ ನಮ್ ಡೇಟ್ ಆಫ್ ಬರ್ತ್ ಅಲ್ಲಿ ಎಲ್ಲೂ 5 ಇಲ್ಲ ಅಂದ್ರೆ ನಾವು 5 ನಂಬರ್ನ ಆಯ್ಕೆ ಮಾಡ್ಕೊಳ್ಳೋದು ಉತ್ತಮ. ಸೊ ಈಗ ಲುಕ್ಷ ಗ್ರಿಡ್ ಇರುತ್ತಲ್ಲ, ಹೌದು, ಸೊ ಅದರಲ್ಲಿ ಅಕಸ್ಮಾತ್ ಆಗಿ ಯಾವ್ದಾರ ಒಂದು ನಂಬರ್ ಇಲ್ಲ ಅಂದ್ರೆ ಅವ್ರದನ್ನ ಆಕ್ಟಿವೇಟ್ ಮಾಡ್ಕೋಬಹುದಾ? ಹೌದು, ಖಂಡಿತ. ಹೇಗೆ? ಈಗ ಎಕ್ಸಾಂಪಲ್ ಹೇಳಿ, ಯಾವ ನಂಬರ್ ಇರಲ್ಲ. ಈಗ 5 ನಂಬರ್ ಇರಲ್ಲ. 5 ನಂಬರ್ ಏನ್ ಹೇಳಿ? ಬುಧ. ಈಗ ಮನೇಲಿ ಪ್ಲಾಂಟ್ ಬೆಳೆಸೋಂಥದ್ದು, ಗ್ರೀನ್ ತರಕಾರಿಗಳನ್ನ ತಿನ್ನುವಂಥದ್ದು, ಗ್ರೀನ್ ಕಲರ್ ನ ವೇರ್ ಮಾಡೋವಂಥದ್ದು, ಮನೇಲಿ ಗ್ರೀನ್ ಕಲರ್ ನ ಬಳಸುವಂಥದ್ದು, ಗ್ರೀನ್ ಪೆನ್ ನ ಬಳಸುವಂಥದ್ದು, ಈ ತರದ್ ಮಾಡೋದ್ರಿಂದ ಏನಾಗುತ್ತೆ? ಬುಧ ಆಕ್ಟಿವೇಟ್ ಆಯ್ತಾನೆ. ಇದು 6 ಇಲ್ಲ ಅಂದ್ರೆ? 6 ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ವೈಟ್, ನಾವು ಜಾಸ್ತಿ ವೈಟ್ ಬಟ್ಟೆ ಧರಿಸೋದು. ಈಗ ಅಕ್ಕಿ ವೈಟ್ ಅಲ್ವಾ, ಅಕ್ಕಿನ ದಾನ ಮಾಡೋಂಥದ್ದು. ವೈಟ್ ಆಹಾರ ಪದಾರ್ಥಗಳನ್ನ ದಾನ ಮಾಡೋದ್ರಿಂದ ಕೂಡ ಶುಕ್ರ ಚೆನ್ನಾಗ್ತಾನೆ. ಓಕೆ, ಈಗ ವರ್ಸ್ಟ್ ಕಾಂಬಿನೇಷನ್ ಅಂದ್ರೆ ಯಾವುದು? 48, 84, 28, 82, 18, 81 ಇವು ಸ್ವಲ್ಪ ಸ್ಟ್ರಗ್ಲಿಂಗ್ ಕ್ಯಾರೆಕ್ಟರ್. ಅದರಲ್ಲೂ ಬರ್ತ್ ಚಾರ್ಟ್ ಅಲ್ಲಿ 5, 6 ಇಲ್ಲ ಅಂದ್ರೆ ತುಂಬಾ ಸ್ಟ್ರಗಲ್ ಮಾಡ್ಬೇಕಾಯ್ತದೆ. ಓಕೆ, 88 ಹೇಗಿದೆ ಕಾಂಬಿನೇಷನ್? 88 ಚೆನ್ನಾಗಿದೆ, ಬಟ್ ಸ್ಟ್ರಗಲ್ ಮಾಡ್ಬೇಕು. ಬಟ್ ಅವ್ರೇನು ಸೋಲನ್ನು ಒಪ್ಕೊಳ್ಳಲ್ಲ, ಸ್ಟ್ರಗಲ್ ಮಾಡ್ತಾರೆ ಕೂಡ, ಗಟ್ಟಿಯಾಗಿ ನಿಲ್ಲುವಂತ 8 ಇದ್ರೆ ಅದೇನ್ ಮಾಡುತ್ತೆ? ನಮ್ಮನ್ನ ಏನ್ ಮಾಡುತ್ತೆ? ಮೇಹನತ್ ಮಾಡಿಸ್ತದೆ. ಅಂದ್ರೆ ಏನ್ ಹೇಳಿ? ಜಾಸ್ತಿ ಕೆಲಸ, ಹಾರ್ಡ್ ವರ್ಕ್ ಮಾಡಿಸ್ತದೆ. ಹಾರ್ಡ್ ವರ್ಕ್. ಬಟ್ ಅವ್ರು ಹೆಂಗ್ ಗೊತ್ತಾ? 8 ಇರೋದು ಒಂದು ಪ್ರಾಬ್ಲಮ್ ಇದೆ, ಅವರು ಸ್ಮಾರ್ಟ್ ವರ್ಕ್ ಕಡೆ ಗಮನ ಕೊಡಲ್ಲ, ಬರೀ ಹಾರ್ಡ್ ವರ್ಕ್ ಕಡೆ ಗಮನ ಕೊಡ್ತಾರೆ. ಇವತ್ತಿನ ಜೀವನದಲ್ಲಿ ಹಾರ್ಡ್ ವರ್ಕ್ ಕಡೆ ಗಮನ ಕೊಟ್ಟು ಪ್ರಯೋಜನ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಹೇಳಿ. ಬೆವರು ಸುರಿಸಿ ಸಂಪಾದನೆ ಮಾಡಿದ್ರೆ ಜೀವನ ಸಾಗಿಸ್ಬೋದು, ಶ್ರೀಮಂತರ ಆಗಲ್ಲ. ಇದನ್ನ ನಾವು ತಿಳ್ಕೊಬೇಕು ಯಾವಾಗ. ಓಕೆ ಓಕೆ, ಸೊ 8 ಸ್ವಲ್ಪ ಸ್ಟ್ರಗ್ಲಿಂಗ್ ನಂಬರೇ ಅಂತೀರಾ? ಸೊ ಬಟ್ ಫಸ್ಟ್ ಹಾಫ್ ತುಂಬಾ ಇಲ್ಲ 8 ಜೊತೆ ಈ 8 ಈಗ 8 ನಂಬರ್ ಹುಟ್ಟಿರ್ತಾರೆ, ಟೋಟಲ್ ಮಾಡಿದ್ರೆ 5, ಟೋಟಲ್ ಮಾಡಿದ್ರೆ 6, ಈ ತರ ಏನ ಬಂದ್ರೆ ಭಯಂಕರ ಕ್ಲಿಕ್ ಆಗ್ತಾರೆ. ಎಕ್ಸಾಂಪಲ್ ನರೇಂದ್ರ ಮೋದಿ, ಯಶ್, ಮತ್ತೆ ನಮ್ಮ ಪುನೀತ್ ರಾಜ್ಕುಮಾರ್, ಇವ್ರದೆಲ್ಲ 85, 86 ಕಾಂಬಿನೇಷನ್. ಓಕೆ, 8-9 ಸ್ಟ್ರಗಲ್. ಓಕೆ ಓಕೆ, ಸರಿ ಅಣ್ಣ, ಥ್ಯಾಂಕ್ ಯು. ವೆಲ್ಕಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್.